ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿಮನೆ. ಇವತ್ತಿನ ಡೇ ಬ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡಿರೋ ಅಂಥದ್ದು. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವತ್ತು 4 ಗಂಟೆಗೆ ಇದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊರಡಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಮ್ಮ ಮನೆಯವರಂತೂ 4 ಗಂಟೆಗೆ ಇದ್ದು ಫಸ್ಟ್ ಟೈಮ್ ಅನಿಸುತ್ತೆ ಲೈಫಲ್ಲೇ ಅವರು ಹೂ ತರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿರೋದು. ಮಾರ್ಕೆಟ್ಗೆ ಹೋಗಿದ್ದಾರೆ, ಗಾಂಧಿ ಬಜಾರ್ಗೆ ಹೋಗಿದ್ದಾರೆ ಗೊತ್ತಿಲ್ಲ, ಬಟ್ ನಾನು ಮಾರ್ಕೆಟಿಂದನೇ ತರ್ತೀನಿ ಅಂತ ಅವ್ರು ಹೇಳಿದರು. ಇನ್ನೂ ಕೂಡ ಅವ್ರ ಮನೆಗೆ ಬಂದಿರಲಿಲ್ಲ. ನಾನಂತೂ ಹಿಂದಿನ ದಿನವೇ ಮನೆಗೆ ಬೇಕಾಗಿರೋಂಥ ಹೂವು ಹಣ್ಣು ಎಲ್ಲ ಕೂಡ ತಂದುಬಿಟ್ಟಿದೆ. ಪೂಜೆ ಮಾಡೋಕ್ಕೆ ಎಲ್ಲ ಏನು ಬೇಕು. ಇನ್ನು ಅವ್ರು ಹೂ ತರೋವರೆಗೂ ಕಾಯೋದು ಬೇಡ, ನಾವೇ ಎಲ್ಲ ಮೊದಲೇ ತಂದಿಟ್ಕೊಂಬಿಡೋಣ. ಅವ್ರು ಬರೋಷ್ಟರಲ್ಲಿ ಏನೇನೆಲ್ಲ ಹೂ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಇವತ್ತು ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಪೂಜೆ ಇಟ್ಕೊಂಡಿದ್ದೀವಿ. ನಾನು ಒಂಥರ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ನಮ್ಮ ಮನೆಯವ್ರು ಯಾವ ರೀತಿಯಾಗಿ ಹೂ ತರ್ತಾರೆ ಅಂತ. ಅವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ, ಕೋಪ ಜಾಸ್ತಿ. ಹಾಗಾಗಿ ಅವ್ರು ಹೇಗೆ ಶಾಪಿಂಗ್ ಮಾಡ್ತಾರೆ ಅನ್ನೋದೇ ನನಗೆ ಕ್ಯೂರಿಯಾಸಿಟಿ. ಆಯಿತು ಫ್ರೆಂಡ್ಸ್, ಮನೆಯಲ್ಲಿ ಪೂಜೆ ಎಲ್ಲ ಆಯಿತು, ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಮತ್ತು ಟವಲ್ಗಳು ಹೇಳ್ತೀನಿ ಎಂಟ್ರೆನ್ಸಲ್ಲಿ ಹಾಕ್ಬೇಡ್ರಿ ಅಂತ. ಯಾರಲ್ಲಿ ಒಣಗಾಕ್ತೀರ ಗೊತ್ತಿಲ್ಲ ನನಗೆ. ತೆಗ್ದ ಕಂಬಿ ಮೇಲೆ ಒಣಗಾಕಿ ಎತ್ಕೊಳ್ಳಿ ಫಸ್ಟು. ಯಾವಾಗಲೂ ತೊಗೊಳೋದು ಆ ಕಂಬಿ ಮೇಲೆ ಹಾಕೋದು. ನನ್ನ ಮಗ ಅಂತೂ ಹೊಸ್ದಾಗಿ ಏನಾದರೂ ಬಂದರೆ ಮಂಗ್ನಂಗೆ ಆಡ್ತಾನಲ್ಲ, ಹಂಗೆ ಹೊಸದು ಒಂದು ಕೂಲರ್ ಬಂದುಬಿಟ್ಟಿದೆ. ಆ ಕೂಲರ್ ಬಂದಿರೋದಕ್ಕೆ 24 ಗಂಟೆ ಅದ್ರ ಮುಂದೆನೇ ಕೂತಿರ್ತಾನೆ. ಹಿಂಗೂ ಉಂಟಾ? ಆ ಥರ ಕೂಗಿದ್ದೇನೆ. ಆಯಿತು, ಮಗನೂ ರೆಡಿ, ಮಗಳು ರೆಡಿ. ನಾವು ಸ್ಟಿಚ್ ಮಾಡ್ದಂಗಿಂದ ಹಾಕಿರಲಿಲ್ಲ, ಈಗಲೇ ಹಾಕಿದ್ದು ಸರಿ ಅಷ್ಟೇ. ಹೀಗೆ ರೆಡಿಯಾಗಿರೋದು. ಮಗಳದು ಮೆಹಂದಿ ಇನ್ನೂ ಬಂದಿಲ್ಲ, ಕಲರ್ ಬಂದಿಲ್ಲ. ಕತ್ಲೆ ಕಾಣಿಸಲ್ಲ. ಅಯ್ಯೋ ಹೋಯ್ತು, ಅದು ಬರಲಿಲ್ಲ ಕ್ಲೀನಾಗಿ. ತಗೊಂಡಿಲ್ಲ, ಮುಟ್ಟಿರಲಿಲ್ಲ. ಇವಾಗ ಬ್ಲೌಸ್ ಸೀರೆ ತೊಗೊಂಡು 1 ವರ್ಷಕ್ಕೆ ಬ್ಲೌಸ್ ಹೊಲ್ಸೋದು, ಬ್ಲೌಸ್ ಹೊಲಿಸಿ 1 ವರ್ಷಕ್ಕೆ ಸೀರೆ. ಒಂದು ಸೀರೆ ಉಡೋಕ್ಕೆ 2 ವರ್ಷ ಬೇಕು. ಇವೆಂಟ್ ಇಲ್ಲಮ್ಮ. ನಾನಂತೂ ಸೀರೆ ಎಲ್ಲ ಉಡೋದು ಸ್ವಲ್ಪ ಕಡಿಮೆ, ಜಾಸ್ತಿ ಡ್ರೆಸ್ ಹಾಕ್ತಾ ಇರ್ತೀನಿ. ಬಟ್ ನನ್ನ ಮಗಳು ತುಂಬ ಗಲಾಟೆ ಮಾಡ್ತಾ ಇರ್ತಾಳೆ, ಅಮ್ಮ ನೀನು ಅಟ್ಲೀಸ್ಟ್ ದೇವಸ್ಥಾನಗಳಿಗಾದರೂ ಸರಿ ಸೀರೆ ಉಡು ಅಂತ. ಅವಳಿಗೆ ನಾನು ಸೀರೆ ಉಟ್ಕೊಂಡ್ರೆ ಭಾಳ ಇಷ್ಟ. ಹಾಗಾಗಿ ಇವತ್ತು ಫೈನಲಿ ಈ ಸೀರೆನೇ ಹಾಕ್ಕೊಂಡೆ ದೇವಸ್ಥಾನಕ್ಕೆ ಬಂದ್ವಿ. ಈಗ ನೀವು ನೋಡ್ತಾ ಇರ್ಬೋದು, ಹಿಂದಿನ ದಿನ ನಾನು ಕೊಟ್ಟು ಕಳಿಸಿದ್ದೆ ರೆಸ್ಟೋರೆಂಟ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಅದನ್ನು ಅಮ್ಮನವ್ರಿಗೆ ಉಡಿಸಿದ್ರು. ಆನಂತರ ನಮ್ಮ ಮನೆಯವ್ರು ಹೂ ತಂದಿದ್ದು ನಂಗೆ ಮನೆಗೆ ತಂದೇ ಇರಲಿಲ್ಲ, ಅವರು ಎಲ್ಲ ಕಾರಲ್ಲೇ ಇಟ್ಬಿಟ್ಟಿದ್ರು. ಈಗಲೇ ನೋಡ್ತಾ ಇದ್ದಿದ್ದು, ನನ್ನ ಮನೆ ದೇವಸ್ಥಾನಕ್ಕೆ ಹೋದಾಗಲೇ ನೋಡಿದ್ದು ಏನೇನೆಲ್ಲ ಹೂ ತಂದಿದ್ದಾರೆ ಅಂತ. ಸುಮಾರು ಅವತ್ತಿನ ದಿನ ಹೂವಿನ ರೇಟ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿನೇ ಇತ್ತು ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಬಟ್ ಎಷ್ಟೇ ಏನೇ ಜಾಸ್ತಿ ಆದರೂ ಪೂಜೆಗೆ ಒಪ್ಕೊಂಬಿಟ್ಟಿದ್ವಲ್ಲ, ನಾವು ತರಲೇಬೇಕಾಗಿತ್ತು. ಹಾಗಾಗಿ ತೊಗೊಂಬಂದ್ವಿ. ಅಂದರೆ ಇದು ದೇವಸ್ಥಾನ ಬಂದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ, ಕಂಸಂದ್ರದಲ್ಲಿ ಇರುವಂಥದ್ದು. ಬಟ್ ನಾನು ಯಾವಾಗ ಬಂದರೂ ಇಲ್ಲಿಗೆ ದೇವ್ರದ್ದು ಮೂರ್ತಿ ಎಲ್ಲ ರೆಡಿ ಆಗಿರುತ್ತಲ್ಲ, ಆ ಥರದ್ರಲ್ಲೇ ನೋಡಿದ್ದೇ ಹೊರತು ನಿಜವಾದ ಮೂರ್ತಿ ವಿಗ್ರಹ ಹೇಗಿದೆ ಅಂತ ನೋಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಯಾವ ರೀತಿಯಾಗಿರುತ್ತೆ ಅಂತ. ಇದು ಸುಮಾರು 1000 ವರ್ಷದ ಹಳೆಯದು. ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. 1000 ವರ್ಷದ ಹಳೆಯ ದೇವಸ್ಥಾನದ ಒಂದು ಹಿಸ್ಟ್ರಿ ಇರುವಂಥದ್ದು. ಹಾಗೆ ನಮ್ಮ ಮನೆಯವ್ರು ಏನೇನೆಲ್ಲ ಹೂ ತಂದಿದ್ರು ಅದನ್ನೆಲ್ಲ ಇವಾಗ ಇಲ್ಲಿ ದಿಂಡುಗಳ್ನೆಲ್ಲ ಕಟ್ತಾಯಿದ್ರು. ನಿಜವಾಗ್ಲೂ ಅವ್ರಿಗೆ ಇಷ್ಟೊಂದು ತಾಳ್ಮೆ ಇದೆ ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಯಾಕಂದರೆ ನಮ್ಮ ಮನೇಲಿ ಯಾವ ಕೆಲಸ ಏನೇ ಹೇಳಿ ಅವ್ರಿಗೆ ಬರೀ ಕೋಪ, ಇಲ್ಲ ಹೀಗೆ ಹಾಗೆ ಅಂತ ಎಗರಾಡೋದು ಬರೀ ಇಂಥದ್ದೇ ಇರುತ್ತೆ. ಬಿಟ್ಟರೆ ಅವ್ರ ತಾಳ್ಮೆಯಿಂದ ಇರೋದೇ ಕಡಿಮೆ. ಬಟ್ ದೇವಸ್ಥಾನದಲ್ಲಿ ತಾಳ್ಮೆಯಿಂದ ಕೂತ್ಕೊಂಡು ಹೂವು ಎಲ್ಲ ಕಟ್ಕೊಟ್ರು. ಆನಂತರ ಹೂವಂತೂ ತುಂಬ ಚೆನ್ನಾಗಿ ತಂದಿದ್ರು ಪ್ರತಿಯೊಂದೂ. ನನಗಂತೂ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಫಸ್ಟ್ ಇಲ್ಲಿ ಸೀರೆ ಯಾವ ರೀತಿಯಾಗಿ ಅಮ್ಮನಿಗೆ ಉಡಿಸಿದ್ದಾರೆ ಅಂತ ನೋಡಬೇಕು ಅಂತಲೇ ಇತ್ತು. ಲಕ್ಷ್ಮೀ ಮಾತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿದ್ದೆ. ಇದು ನಾನು ನಮ್ಮ ಸೀರೆ ಆಂಟಿ ಅವ್ರ ಹತ್ರನೇ ತೊಗೊಂಡಿದ್ದು. ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಜೊತೆಗೆ ಇನ್ನೊಂದೇನೆಂದರೆ ಆ ಗೋಲ್ಡ್ ಬಾರ್ಡ್ರು, ರೆಸ್ಟೋರೆಂಟ್ಗೆ ಗೋಲ್ಡ್ ಬಾರ್ಡ್ರು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವಾಗ ಇಲ್ಲಿ ನಾವು ಬಂದು ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಲಕ್ಷ್ಮೀ ದೇವರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಮತ್ತು ನರಸಿಂಹಸ್ವಾಮಿಗೆ ಪಂಚಶಲ್ಯ, ಹಣ್ಣು, ಪೂಜೆ ಸಾಮಾನೆಲ್ಲ ಕೊಡೋದಕ್ಕೆ ಅಂತ ಎಲ್ಲ ಮನೇಲಿ ಕಂಪ್ಲೀಟ್ ತೊಗೊಂಬಂದಿದ್ದೆ. ಆನಂತರ ಇಲ್ಲೇ ಬುಟ್ಟಿಗಳು ಕೊಡ್ತಾರೆ. ಆ ಬುಟ್ಟಿಯಲ್ಲಿ ಈ ರೀತಿಯಾಗಿ ಎಲ್ಲನೂ ಜೋಡಿಸ್ಬಿಟ್ಟು ಕೊಟ್ಬಿಡೋದು ಪುರೋಹಿತರ ಕೈಯಲ್ಲಿ.
ನನಗಂತೂ ಈ ಥರ ದೇವಸ್ಥಾನದಲ್ಲಿ ಪೂಜೆ ಅಥವಾ ಎಲ್ಲರೂ ಊರಿಗೆ ಹೊರಡಬೇಕು, ಏನಾದರೂ ಒಂದು ತೊಗೊಂಡು ಹೋಗಬೇಕು ಅಂದರೆ ಇಡೀ ರಾತ್ರಿ ನಿದ್ದೆ ಬಂದಿರೋದಿಲ್ಲ. ಎಲ್ಲನೂ ಕರೆಕ್ಟಾಗಿ ಜೋಡಿಸ್ಕೊಂಡಿದ್ದೀನಾ, ಎಲ್ಲನೂ ಕರೆಕ್ಟಾಗಿದೆಯಾ, ಅಲ್ಲೋದಾಗಿದ್ದಿಲ್ಲ ಅದಿಲ್ಲ ಅಂತ ಅನ್ನಬಾರ್ದು ಅಂತ ಅದೆಷ್ಟು ಸರಿ ಯೋಚನೆ ಮಾಡಿರ್ತೀನೋ, ಅದೆಷ್ಟು ಸರಿ ಓಪನ್ ಮಾಡಿ ನೋಡಿರ್ತೀನೋ, ಎಲ್ಲ ತಂದಿದ್ದೀನಾ ಅಂತ. ಫೈನಲಿ ಏನೂ ಮರ್ತಿರ್ಲಿಲ್ಲ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿ ತೊಗೊಂಬಂದಿದ್ವಿ. ತಂದು ಎಲ್ಲನೂ ಜೋಡಿಸ್ಕೊಂಡಿದ್ದಾಯಿತು. ಇವಾಗ ಲಕ್ಷ್ಮೀ ದೇವರಿಗೆ ಇಲ್ಲಿ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಳ್ತಿದ್ದಾರೆ. ಏಕೆಂದರೆ ಇಲ್ಲಿ ಮೂಲ ದೇವರು ಒಳಗಡೆ ಬಂದು ಒಂದು ಕಂಬದ ನರಸಿಂಹಸ್ವಾಮಿ ಏನಿದೆ ಅದಕ್ಕೆ ಫುಲ್ ಕಂಪ್ಲೀಟ್ ಹೂವಿನ ಅಲಂಕಾರ ಮಾಡ್ತಾರೆ. ಇಲ್ಲಿ ಒಳಗಡೆ ಅದು ಫುಲ್ ಸ್ಕ್ರೀನ್ ಮುಚ್ಚಿಬಿಟ್ಟಿದ್ರು, ಯಾಕಂದರೆ ಅಭಿಷೇಕ ಹಾಕೋವರೆಗೂ ತೆಗೆಯೋದಿಲ್ಲ ಅಂತ. ಆನಂತರ ಇಲ್ಲಿ ಅಕ್ಕಪಕ್ಕ ಈ ಥರ ಲಕ್ಷ್ಮೀ ದೇವಿ ಮತ್ತು ಆ ಕಡೆ ನರಸಿಂಹಸ್ವಾಮಿ ದೇವನು ಕೂಡ ಇದೆ. ಇದೇ ಬಂದು ಮೂಲ ದೇವರು, ಕಂಬದ ನರಸಿಂಹಸ್ವಾಮಿ ದೇವರು. ನಾನಂತೂ ನೋಡೇ ಇರಲಿಲ್ಲ ಮೂಲ ವಿಗ್ರಹ ಯಾವ ರೀತಿಯಾಗಿ ಇರುತ್ತೆ ಅಂತ. ಫಸ್ಟ್ ಟೈಮ್ ನೋಡಿದ್ದು ನಾನು, ಯಾಕಂದರೆ ಫುಲ್ ಕಂಪ್ಲೀಟ್ ಅಲಂಕಾರ ಆದಾಗ ಮುಖವಾಡ ಇಟ್ಟಿರ್ತಾರೆ. ನಾನೇ ಅಂದ್ಕೊಂಡಿದ್ದೆ ಇಲ್ಲಿ ವಿಗ್ರಹ ಇರೋದು ಅಂತ. ಈ ಥರ ಒಂದಿರುತ್ತೆ ದೇವರು ಅಂತ ಗೊತ್ತಿರಲಿಲ್ಲ. ನಾನು ವಿಗ್ರಹ ಥರ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಲಂಕಾರ, ಪೂಜೆ, ಅಭಿಷೇಕ ಎಲ್ಲ ಆಯಿತು ಅಂದರೆ ಏನೋ ಒಂಥರ ಖುಷಿ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ನಾರ್ಮಲಾಗಿ ಪೂಜೆ ಮಾಡೋದಕ್ಕೆಲ್ಲನೂ ಕೂಡ ಏನು ಆರತಿ ಮಾಡ್ತಾರಲ್ವ, ಅದನ್ನು ಕಂಪ್ಲೀಟ್ ತುಪ್ಪದಲ್ಲೇ ಮಾಡೋದು. ಈ ದೇವಸ್ಥಾನಕ್ಕೆ ಬರೋ ಪ್ರತಿಯೊಬ್ಬರೂ ಕೂಡ ದೇವರಿಗೆ ಏನೇ ಕೊಡಬೇಕು ಅಂತಂದರೂ ತುಪ್ಪನೇ ಮೇಯ್ನ್ ಕೊಡುವಂಥದ್ದು. ಈಗ ನಾವು ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿಯಾಗಿ ಎಳ್ಳೆಣ್ಣೆನ ನಾವು ಕೊಡ್ತೀವಿ, ಅದೇ ಥರನೇ ಈ ದೇವಸ್ಥಾನದಲ್ಲಿ ತುಪ್ಪನೇ ಜಾಸ್ತಿ ಕೊಡುವಂಥದ್ದು. ನೋಡ್ಬೋದು ಹೂವಿನ ಅಲಂಕಾರ ಎಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ದೇವ್ರುಗಳಂತೂ. ಇನ್ನೊಂದು ಪಕ್ಕದಲ್ಲಿ ಒಂದು ಉತ್ಸವ ಮೂರ್ತಿನೂ ಕೂಡ ಇತ್ತು, ಅದಕ್ಕೂ ಕೂಡ ಸಖತ್ತಾಗಿ ಅಲಂಕಾರ ಎಲ್ಲ ಮಾಡಿದರು. ಪೂಜೆ ಎಲ್ಲನೂ ಕೂಡ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಆನಂತರ ಇನ್ನೊಂದು ಏನು ಅಂದರೆ ನಮಗೆ ಖುಷಿಯಾಗಿದ್ದು, ಪ್ರಸಾದ ಹಂಚೋದಕ್ಕೆ ನಮ್ಮ ಕೈಗೆ ಅವ್ರು ಕೊಟ್ಟಿದ್ದು. ನಮ್ಮ ಮನೆಯವ್ರಿಗೆ ಹೆಂಗೆ ಅಂತಂದರೆ ಒಂಥರ ಅವ್ರು ಯಾವತ್ತೂ ಇದೆಲ್ಲ ಕೆಲಸ ಮಾಡಿದವರೇ ಅಲ್ಲ ಫ್ರೆಂಡ್ಸ್. ಹೇಳ್ತಿದ್ದೀನಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಅವರು ಮಾರ್ಕೆಟ್ಗೆ ಹೋಗಿ ಹೂ ತೊಗೊಂಬಂದು ದೇವಸ್ಥಾನದಲ್ಲಿ ಕೂತು ಈ ಥರ ಎಲ್ಲ ಹೂ ಕಟ್ಟಿ ಆನಂತರ ಅವ್ರ ಕೈಗೆ ಈ ಥರ ಪ್ರಸಾದ ಹಂಚೋ ಒಂದು ಭಾಗ್ಯನೂ ಕೂಡ ಅವ್ರ ಕೈಗೆ ಸಿಕ್ಕಿದ್ದು, ಇದೆಲ್ಲ ಒಂಥರ ಭಾಳ ಖುಷಿ ಕೊಡ್ತು. ನನಗಂತೂ ತುಂಬ ಖುಷಿ ಕೊಡ್ತು. ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ಈಗಲಾದರೂ ಒಂದು ಸ್ವಲ್ಪ ತಾಳ್ಮೆ ಅಂತ ಎಷ್ಟೋ ಮಟ್ಟಿಗೆ ಬಂದಿದೆ ಅನ್ನೋದೊಂದು ಖುಷಿ ಆಯಿತು. ಜೊತೆಗೆ ಆ ದೇವರ ಆಶೀರ್ವಾದನೋ ಅನುಗ್ರಹನೋ ಗೊತ್ತಿಲ್ಲ, ನಮಗೆ ಈ ಒಂದು ಅವಕಾಶನೂ ಕೂಡ ಸಿಕ್ತು ಅಂತ. ಯಾಕಂದರೆ ಎಲ್ಲೂ ಕೂಡ ನಾವು ಈ ಥರ ಒಂದು ಪ್ರಸಾದ ಹಂಚಿದ್ದೇ ಇಲ್ಲ ಅಂಥದ್ರಲ್ಲಿ ಇವತ್ತು ಆ ಭಾಗ್ಯ ಸಿಕ್ತಲ್ಲ ಅಂಥೇಳಿ ನಮಗಂತೂ ಖುಷಿ ಆಯಿತು. ಬಟ್ ಏನಂದರೆ ನಾವೇನು ಅಂದ್ಕೊಂಡಿದ್ವಿ, ಯಾರೂ ಅಷ್ಟೊಂದು ದೇವಸ್ಥಾನದಲ್ಲಿ ಜನ ಸೇರಿರೋದಿಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ. ಇದೊಂಥರ ನಾವೇನೋ ಅಂದ್ಕೊಂಡಿದ್ದು ಅಥವಾ ನಮಗೆ ಗೊತ್ತಿಲ್ಲ ಅದು ಏನು ಆಗಬೇಕು ಮಾಡಬೇಕು, ನನಗಂತೂ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಅಂದ್ಕೊಳ್ಳದೆ ಬಯಸದೆ ಬಂದ ಭಾಗ್ಯ ಎಲ್ಲನೂ ಕೂಡ ಒಳ್ಳೆಯದಾಗಿದೆ ನಮಗೆ. ಇನ್ನು ಮುಂದೆನೂ ಹೀಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ನಂತರ ನಮ್ಮ ಚಿಂಟುಕಲ್ಲಿ ಒಂದು ಹೀರ್ಗಾಯಿ ಹಾಕ್ಸಿದ್ರು ನಮ್ಮ ಆಂಟಿ. ಇಲ್ಲಿಂದ ಇವಾಗ ನೆಕ್ಸ್ಟು ನಾವು ಗಿಫ್ಟ್ ತೊಗೊಂಡಿದ್ವಿ ನೋಡಿ, ಅವರಿಗೆ ಕೊಡೋಣ ಅಂತ ಹೇಳಿ ಹೋದ್ವಿ. ಅವರಿಗೆಲ್ಲ ಗಿಫ್ಟ್ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಡೇನೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ವೆಲ್ಕಮ್ ಟು ಸಿರಿಮನೆ. ಇವತ್ತಿನ ಡೇ ಬ್ಲಾಗ್ಗೆ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ, ಇವತ್ತಿನ ಬ್ಲಾಗ್ ಬಂದು ಬೆಳಗ್ಗೆ 10 ಗಂಟೆ ಅಂದ್ಕೊಳ್ಳಿ, 10 ಗಂಟೆಗೆ ನಾನು ನನ್ನ ಡೇನ ಶುರು ಮಾಡ್ತಾ ಇರೋವಂಥದ್ದು. ಬಿಸಿಲು, ಸೆಕೆ, ಹಬೆ, ನಿಜ ಎದ್ದೋಳೋದಕ್ಕಾಗಲಿ ಹಬ್ಬ ಎಲ್ಲದಕ್ಕೂ ತುಂಬ ಕಷ್ಟ ಆಗಿದೆ. ಮಕ್ಕಳಂತೂ ಹತ್ತಾದರೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡೇ ಇದ್ದಾರೆ. ಹೊರಗಡೆ ಬಿಸಿಲು ನೋಡಿ ಹೇಗೆ ಬರ್ತಾ ಇದೆ ಮನೆ ಮುಂದೆ ಅಂದರೆ ಚಾಪೆ ಬಿಟ್ಬಿಡ್ಬೇಕಿತ್ತು ನಾನು. ಅಂದರೆ ಗಾಳಿ ಬರಲ್ಲ ಚಾಪೆ ಕೆಳಗೆ ಬಿಟ್ಟರೆ ಅನ್ನೋದಕ್ಕೆ ಕೆಳಗೆ ಬಿಟ್ಟಿಲ್ಲ. ಹೊರಗಡೆ ನಮ್ಮನೇಲಂತೂ ಗ್ರಾನೈಟ್ ಎಲ್ಲ ಫುಲ್ಲು ಕಾದು ಬೆಂಕಿ ಥರ ಆಗೋಗ್ಬಿಟ್ಟಿರುತ್ತೆ. ಕೆಂಡ ಮೇಲೆ ನಡೆದಂಗೆ ಆಗುತ್ತೆ, ಅಷ್ಟು ಕಂಪ್ಲೀಟ್ ಬಿಸಿ ಸುಡ್ತಾ ಇರುತ್ತೆ. ಹಾಗೆ ಸುಷ್ಮಾ ಯಾವುದೇದೋ ಓಲೆಗಳೆಲ್ಲ ಹಾಕ್ಕೊಂಬಿಟ್ಟಿದ್ದಾರೆ ಅಂತ ಅಂದ್ಕೊಬಿಡಿ. ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಓಲೆ ಬಿಚ್ಚಿಡೋಕ್ಕೂ ಟೈಮ್ ಇರಲಿಲ್ಲ. ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ನನ್ನ ಕೆಲಸಗಳು ಈ ಕೆಲಸ ಅಂತ ಬ್ಯುಸಿ ಆದೆ. ರಾತ್ರಿ ಮಲ್ಕೋಬೇಕಾದ್ರೆ ನೆನಪು ಮಾಡ್ಕೊಂಡು ಓಲೆ ಬಿಚ್ಚಿಟ್ಟಿದ್ದು.
ಆಮೇಲೆ ಹಾಕ್ಕೊಳಕ್ಕಾಗಲೇ ಇಲ್ಲ. ನೆನ್ನೆನೂ ಯಾವುದೋ ಹಾಕ್ಕೊಂಡಿದ್ದೆ, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅಂತ ಯಾವುದೋ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಹಾಕ್ತಾನೆ ಇರಲಿಲ್ಲ, ಬಿಚ್ಬಿಟ್ಟು ಹಾಗೆ ಇಡ್ತಾಯಿದ್ದೆ. ವೀಡಿಯೋ ಮಾಡ್ತಾಯಿದ್ದೀನಲ್ಲ ಇನ್ನು ಬೈತಾರೆ ಅನ್ನೋ ಒಂದು ಕಾರಣಕ್ಕೆ ಸುಷ್ಮಾ ಓಲೆ ಹಾಕಿಲ್ಲ, ನೀವು ಕುಂಕುಮ ಇಟ್ಟಿಲ್ಲ, ಹಾಗೆ ಹೀಗೆ ಅಂತಿರಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಲಸಿನ ಹಣ್ಣು ಬೇರೆ ನಮ್ಮ ಮನೆ ಫ್ರೆಂಡ್ ತುಮಕೂರಿಂದ ಕೊಟ್ಟು ಕಳಿಸಿದ್ದಾರೆ. ಹೀಗೆ ಇಷ್ಟು ಕಾಯಿಗಳಿದೆ. ಫಸ್ಟು ಈ ಕಾಯೆಲ್ಲನೂ ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಎಲ್ಲ ಇಟ್ಟಿದ್ದಾವೆ, ಹಾಳಾಗಿ ಹೋಗುತ್ತೆ ಕೆಲಸ. ಇದೆಲ್ಲ ಇವಾಗ ಪಟಪಟ ಅಂತ ಮಾಡಿ ತಿಂಡಿ ಮಾಡಬೇಕು. ಇನ್ನು ಸುಮಾರು ಕೆಲಸಗಳಿದೆ, ಅದೆಲ್ಲ ಮಾಡಿ ಮುಗಿಸೋಣ. ಇವತ್ತಿನ ಡೇ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಎಲ್ಲನೂ ಕೂಡ ನೋಡೋಣ. ಮನೇಲಂತೂ ತೆಂಗಿನಕಾಯಿಗೆ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಒಂದು ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಕೊಟ್ಟಿದ್ದ ಕಾಯಿಗಳು, ಮತ್ತು ಮನೆಯಲ್ಲಿ ಪೂಜೆಗೆ ಅಂತ ಹೊಡೆದಿದ್ದ ಕಾಯಿ, ಮತ್ತು ನೆಕ್ಸ್ಟು ನೀರಿರಲಿಲ್ಲ, ಹಾಳಾಗಿದೆಯಾ ಚೆನ್ನಾಗಿದೆಯಾ ಇಲ್ವಾ ನೋಡೋಕ್ಕೆ ಅಂತ ಹೊಡೆದಿದ್ದ ಕಾಯಿ ಎಲ್ಲ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಆಗಿತ್ತು, ಹಾಗಾಗಿ ಅದೆಲ್ಲ ಕಾಯೆಲ್ಲ ಫಸ್ಟು ತೆಗೆದ್ಬಿಟ್ಟು ಪೌಡ್ರು ಅಂದರೆ ತುರಿದ್ಬಿಟ್ಟು ಎಲ್ಲನೂ ಮಿಕ್ಸಿಲಿ ಹಾಕಿ ಪೌಡ್ರ್ ಥರ ಮಾಡಿಬಿಟ್ಟು ಫ್ರಿಜ್ಗೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈಗಂತೂ ರಜೆ ಇರೋದ್ರಿಂದ ಮಕ್ಕಳಂತೂ ಬೇಗ ಎದೊಳೋದೇ ಲೇಟು. ಅದರಲ್ಲಂತೂ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ರಂತೂ ಕೇಳೋದೇ ಬಿಡ, ಅಮ್ಮ ನಮಗೆ ಟಯರ್ಡ್ ಆಗಿದೆ, ನಾವು ನಿದ್ದೆ ಮಾಡಬೇಕು. ಹಿಂದಿನ ದಿನ ರಾತ್ರಿ ಬೆಳಗ್ಗೆ ಬೇಗ ಎದೊಳಿಸಿದ್ರೆ ರಾತ್ರಿ ಮಲಗಿದ್ದು ಲೇಟು. ಆನಂತರ ಬಂದಮೇಲೆ ನಿಮ್ಮ ಕೆಲಸ ಅದು ಇದು ಅಂತಲೇ ಆಯಿತು. ನಮ್ಗೆ ನಿದ್ದೆ ಆಗಿಲ್ಲ, ನಾವು ನಿದ್ದೆ ಮಾಡಬೇಕು, ಎದುರಿಸ್ಬೇಡಿ ಅಂತಲೇ ಇಬ್ಬರು ಮಕ್ಕಳು ಹೇಳ್ಬಿಟ್ಟಿದ್ರು. ಹಾಗಾಗಿ ಅವ್ರನ್ನ ಎದೊಳ್ಸೋಕೆ ಹೋಗಿರಲಿಲ್ಲ, ನನ್ನ ಪಾಡು ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಇವತ್ತು ತಿಂಡಿ ಬಂದು ಅವ್ರಿಗೆಲ್ಲರಿಗೂ ಮಶ್ರೂಮ್ ಪಲಾವ್ ಮಾಡಿಬಿಡೋಣ ಅಂತ ಹೊಸ ರೀತಿಯಲ್ಲಿ ಮಾಡ್ತಾಯಿದ್ದೆ. ನೆಕ್ಸ್ಟ್ ಟೈಮ್ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗಿತ್ತು ಇದನ್ನು ಕೂಡ. ಅಂದರೆ ಹೆಂಗಾಗ್ತಾಯಿದೆ ಅಂದರೆ ಇವಾಗ ರಜಾ ಬಂದಂಗಿಂದ ಮಕ್ಕಳಿಗೆ ನಮಗೆ ಟೈಮ್ ಸೆನ್ಸ್ ಅನ್ನೋದಿಲ್ಲ. ಬೆಳಗ್ಗೆ ತಿಂಡಿ ಹೋಗಿ ಮಧ್ಯಾಹ್ನ ಟೈಮ್ಗೆ ತಿಂಡಿ ತಿನ್ನೋ ಥರ ಆಗ್ತಿದೆ, ಮಧ್ಯಾಹ್ನ ಊಟ ಸಂಜೆಗೆ ಮಾಡೋ ಥರ ಆಗ್ತಾಯಿದೆ. ಸ್ಕೂಲಿದ್ರೆ ಕರೆಕ್ಟ್ ಟೈಮ್ಗೆಲ್ಲ ಪಕ್ಕ ಇರುತ್ತೆ ನಮಗೆ ತಿಂಡಿ ಊಟ ಅಥವಾ ಸ್ನ್ಯಾಕ್ಸು. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ಥರದ್ದೆಲ್ಲ ಇರುತ್ತೆ. ಈ ಸ್ಕೂಲ್ ರಜಾ ಬಂತು ಅಂತಂದರೆ ಯಾವುದು ಟೈಮ್ ಕರೆಕ್ಟಾಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ನನಗೂ ಕೆಲಸ ಜಾಸ್ತಿ, ಹೊರಗಡೆ ಓಡಾಟ, ಇವೆಲ್ಲದ್ರ ಮಧ್ಯದಲ್ಲಿ ನಾನು ಕೂಡ ಲೇಟಾಗಿ ಮಾಡ್ಕೊತಾ ಇದ್ದೀನಿ. ಅಯ್ಯೋ ಬಿಡು, ಮಕ್ಕಳು ಹೇಗೋ ಮಲಗಿರ್ತಾರಲ್ಲ, ನಿಧಾನಕ್ಕೆ ಮಾಡಿದ್ರಾಯ್ತು ಅಂತ ಈಗ ಒಂದು ಕಡೆ ತಿಂಡಿ ಇಟ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಕ್ಕ ಕೇಳ್ತಿದ್ದಲ್ಲ, ಅಮ್ಮ ಐಸ್ ಕ್ರೀಮ್ ಬಂತು. ಬೆಳಗ್ಗೆ ಅಂತ ಕೇಳ್ತಿರ್ಲಿಲ್ಲ. ವೆನಿಲಾ ಮೊಸರು, ಹಾಲು ಮೊಸರು. ಓಕೆ, ಈಜಿ ಹಾಲು 2 ಲೀಟ್ರ್ ತಗೊಂಡ್ರಿ. ಒಂಚೂರು ಗಿಣ್ಣಾಲಿತ್ತು. ಹಾಲೇ ಇರ್ಲಿಲ್ಲ ಕಣ ಇಲ್ಲಿ. ಮುಳ್ಳೆ ಅಂಗಲ್ ಒಂದು ಬಾಕ್ಸ್ ಮಾಡ್ಕೊಡ. ಅದೇ ಸ್ವಲ್ಪ ಇತ್ತು ಮಾಡಕ್ಕೆ ಅಂತಾನೆ ಇವಾಗ ಮಾಡ್ತೀಯಾ? ರಾತ್ರಿ ತಾನೇ ಮಾಡ್ತೀಯಾ? ಹಾಲು ಇರ್ಲಿಲ್ಲ, ಸ್ಟಾರ್ ಮಾರ್ಕೆಟ್ ತಗೊಂಡ್ಬಂದೆ ಹಾಲು. ಇರ್ಲಿಲ್ಲ, ಅಂಗಡಿಗೆ ಹಾಲಿಲ್ವಾ? ಸ್ವಲ್ಪ ಮುಳ್ಳೆ ಅಂಗಲ್ ಫೋನ್ ಮಾಡಿದೆ. ಓಕೆ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಅಲ್ಲಿ ತಿಂಡಿಗಾಯಿತು, ಪಾತ್ರೆ ತೊಳೆದಾಯಿತು, ಹಾಗೆ ಅಡುಗೆ ಮನೆ ಎಲ್ಲನೂ ಕೂಡ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಈಗ ತಿಂಡಿ ಆದಮೇಲೆ ತಿಂಡಿ ತಿಂದು ಆಮೇಲೆ ಏನು ಕೆಲಸ ಆಯಿತಾ ಮಧ್ಯಾಹ್ನ ಕೂಟದ ಆಮೇಲೆ ನೋಡ್ಕೊಳ್ತೀನಿ. ಇವಾಗ ಮೊಸರು ಬಜ್ಜಿ ಯೂಸ್ ಮಾಡಬೇಕು. ಚೈತು, ಮೊಸರು ಬಜ್ಜಿ ಮಾಡ್ಕೊಬಿಡು ಮಗಳು. ಅಲ್ಲೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 10:15 ಆಗೋಯ್ತು. 9:15ಗೆ ನಾನು ಬ್ಲಾಗ್ ಶುರು ಮಾಡಿದೆ, 10:15 ಆಯಿತು. 1-2 ವಿಷಲ್ ಕೂಗಿದ್ರೆ ರೆಡಿ ಮಶ್ರೂಮ್ ಪಲಾವ್. ಜೊತೆಗೆ ಹಲಸಿನ ಹಣ್ಣು ಕಾಯ್ತಾ ಇದೆ ನಮಗೋಸ್ಕರ ಕಟ್ ಮಾಡಿ ಅಂತ. ಪಾಪ ಕಟ್ ಮಾಡೋರೆಲ್ಲ ಇಟ್ಟಿರ್ತಾರೆ, ಹಾಳಾಗ್ತಾಯಿದೆ. ನೆನ್ನೆ ತಾನೇ ತಂದಿರೋದು, ಬಟ್ ತುಂಬ ಹಣ್ಣಾಗಿ ಹೋಗಿರೋದನ್ನ ತಂದುಬಿಟ್ಟಿದ್ದಾರೆ. ಆಫ್ ಮಾಡ್ತೀನಿ ಒಂದು ಸ್ವಲ್ಪ. ಇದು ತಂದಾಗಿಂದ ಮುಟ್ಟಿರಲಿಲ್ಲ ಫ್ರೆಂಡ್ಸ್, ಇದು ಇರಲಿ ಫಸ್ಟ್ ಟೈಮ್ ಮುಟ್ಟಿದ್ದೀವಿ. ಆನ್ ಆಫ್ ಮಾಡೋದು ಗೊತ್ತಿತ್ತು, ನಾನು ಮಾಡಿದ್ದೀನಿ. ನಾನು ಆನ್ ಆಫೇ ಮಾಡಿಲ್ಲ, ಯಾರ ರಿಮೋಟಲ್ಲೂ ಮುಟ್ಟಿಲ್ಲ ನಾನು ಅದನ್ನು. ಓಕೆ, ನಾನು ಹಾಗೆ ಮಾತಾಡ್ತಾ ತಲೆಗೆ ಬಂತು. ಫಸ್ಟ್ ಟೈಮ್ ನಾನೊಂದು ಒಬ್ಬರಿಗೆ ಸ್ಯಾರಿದು ಪ್ರಮೋಷನ್ ಅಂತ ಹೇಳಿ ಮಾಡಿ ಕೊಟ್ಟಿದ್ದು. ಅಂದರೆ ನಂಗೆ ತುಂಬ ಗೊತ್ತಿರೋರೊಬ್ಬರು ಆಂಟಿ ಅಂತ. ಬಟ್ ನಿಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರೂ ಕೂಡ ನೆಗೆಟಿವಾಗಿ ನನಗೆ ಕಮೆಂಟ್ ಹಾಕಲಿಲ್ಲ, ನೆಗೆಟಿವ್ ಆಗಿ ಯಾರೂ ಏನೂ ನನಗೆ ಹೇಳಲಿಲ್ಲ. ಪ್ರತಿಯೊಬ್ಬರು ಕೂಡ ನನಗೆ ಒಂದು ಪಾಸಿಟಿವ್ ಆಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿದ್ರಿ. ಕೆಲವೊಬ್ಬರು ರೇಟ್ ಎಲ್ಲ ಕೇಳಿದ್ರು, ಕೆಲವೊಬ್ಬರು ಕೇಳ್ಬಿಟ್ಟು ಸುಮ್ಮನೆ ಆದರು. ಬಟ್ ನಿಜ ನನಗೆ ಸ್ಯಾರಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಹೇಳಿದ್ದೀನಿ, ಎಷ್ಟೋ ಸರಿ ನಾನು ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೀರೆ ಬಗ್ಗೆ ನನಗೆ ನಿಜವಾಗ್ಲೂ ಏನೂ
ಗೊತ್ತಿಲ್ಲ. ಕ್ವಾಲಿಟಿ ಆಗ್ಬೋದು, ಡಿಸೈನ್ ಆಗ್ಬೋದು, ಅಥವಾ ಯಾವ ಥರ ಏನು ಎತ್ತ ಚಾಯ್ಸ್ ಮಾಡಬೇಕು, ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ನನಗೇನೂ ನಾಲೆಡ್ಜ್ ಇಲ್ಲ. ಹಾಗಾಗಿ ನಾನು ಆ ಕೆಲಸ ಮಾಡೋದಕ್ಕೆ ಯಾವತ್ತೂ ಮುಂದೆ ಹೋಗೋದಿಲ್ಲ. ನನಗೆ ಗೊತ್ತಿರೋದು ಒಂದೇ ಅಡುಗೆ ಮನೆ ಕೆಲಸ. ಇದು ಬೇಕಾದ್ರೆ ಎಷ್ಟೇ ಹೆದರು ಹೇಳಿ ನಾನು ಮಾಡ್ತೀನಿ. ಬಟ್ ನನಗೆ ಈ ಥರ ಒಂದು ಸ್ಯಾರಿ ಒಬ್ಬರು ಮಾಡ್ತಿರೋರಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಆದಂಥ ಒಂದು ಪ್ರಮೋಷನ್ ಮಾಡೋಣ ಅಂತ ಅಂದ್ಕೊಂಡಾಗ ಆದರೆ ಇರ್ತೀನಿ. ನಾನು ಒಂದು ಆನ್ಲೈನ್ ಆರ್ಡರ್ ತೊಗೊಂಡೆ, ಒಂದು ಆನ್ಲೈನ್ ಆರ್ಡರ್ ತೊಗೊಂಡೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ. ಅವ್ರಿಗೆ ಫಾಲೋವರ್ಸ್ ಎಲ್ಲ ತುಂಬ ಫಾಲೋವರ್ಸ್ ಇತ್ತು. ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದು, ರೇಟು ಕೂಡ ಕಡಿಮೆ ಇತ್ತು. ನನಗೇನು ಅನ್ನಿಸ್ತು, ಓಕೆ ಫಾಲೋವರ್ಸ್ ಇದ್ದಾರೆ, ಇಷ್ಟು ಸಾವಿರಾರು ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಆ ಪೇಜ್ನ ನಾನು ಹಾಕ್ತೀನಿ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು. ಹಾಗಾಗಿ ಏನೋ ಒಂದು ಒಳ್ಳೆ ಬ್ರ್ಯಾಂಡ್ ಇರ್ಬೋದು ಅಂತ ಹೇಳಿ ತರಿಸ್ಕೊಂಡ್ಮೇಲೆ ನನಗೆ ಅನ್ನಿಸ್ತು ನಾನು ಯಾವ ರೀತಿ ಮೋಸ ಹೋದೆ ಅಂತ. ದಯವಿಟ್ಟು ಯಾರು ಈ ಪೇಜನ್ನ ನಂಬಿ ನಂತರ ಮೋಸ ಹೋಗಬೇಡಿ. ಇದು ಯಾವುದೇ ಕಾರಣಕ್ಕೂ ಜೆನ್ಯೂನ್ ಪೇಜ್ ಅಲ್ಲ. ಆಮೇಲೆ ನನಗೆ ಅನಿಸಿದ್ದು, ಈ ಥರ ತರಿಸ್ಕೊಂಡ್ಮೇಲೆ ಅನ್ನಿಸ್ತು ನನಗೆ, ಯಾವತ್ತೂ ಕೂಡ ಈ ಥರ ಗೊತ್ತಿಲ್ಲದೆ ಇರೋ ಅಂಥವ್ರ ಹತ್ರ ನಾವು ಸ್ಯಾರಿ ಪರ್ಚೇಸ್ ಮಾಡೋದು ತಪ್ಪು, ತೊಗೊಳಕ್ಕೂ ಹೋಗಲೂಬಾರ್ದು ಅಂತ. ಹಾಗಾಗಿ ನನಗೆ ತುಂಬ ವರ್ಷದಿಂದ ಪರಿಚಯ ಇರುವಂಥ ಆಂಟಿಯವರು ಸೀರೆ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ಮನೆ ಹತ್ರ ಈ ಥರ ಮಾಡ್ತಾ ಇರ್ತಾರೆ. ಯಾಕಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬಂದು ಮಾತಾಡೋದಕ್ಕೆ, ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ, ಬರೋದಿಲ್ಲ, ಒಂದು ಸ್ವಲ್ಪ ಶೈ ಫೀಲ್ ಇರುತ್ತಲ್ವ. ಹಾಗಾಗಿ ನನಗನ್ಸಿದ್ದು ಇವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸು, ಕ್ವಾಲಿಟಿ ಎಲ್ಲನೂ ಕೂಡ. ಯಾಕಂದರೆ ಈಗ ನನ್ನ ಮಾಲ್ಟ್ ನೀವು ತೊಗೋಬೇಕಾದ್ರೆ ಯಾವ ರೀತಿಯಾಗಿ ನಾನು ಹೇಳ್ತಾ ಇರ್ತೀನಿ, ನನ್ನ ಯಾವ ಫ್ರೆಶ್ ಪ್ರಾಡಕ್ಟ್ ಆಗಿರುತ್ತೆ, ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇರೋದಿಲ್ಲ. ಯಾವಾಗಲೂ ಕೂಡ ನಮ್ಮ ಹತ್ರ ಮಾಲ್ಟ್ ತೊಗೊಂಡವ್ರಿಗೆ ಗೊತ್ತಿರುತ್ತೆ ಹೇಗಿದೆ. ಇವತ್ತಿಗೂ ಕೂಡ ಎಷ್ಟು ಸಾವಿರ ಜನಗಳು ನಮ್ಮ ಹತ್ರ ತೊಗೊಂಡಿದ್ದಾರೆ ಅಂತ. ಆ ರೀತಿ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ನಾನು ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಥವಾ ನಿಮ್ಗೇನಾದರೂ ಹೇಳಬೇಕು ಅಂದರೆ ಜೆನ್ಯೂನ್ ಆಗಿದ್ದರೆ ಮಾತ್ರ ಹೇಳ್ತೀನಿ, ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ನನಗೆಲ್ಲೋ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ, ಬಟ್ ಗೊತ್ತಿರೋರು ಮಾಡ್ತಾ ಇರೋದ್ರಿಂದ, ಅವ್ರು ಒಂದಷ್ಟು ವರ್ಷದಿಂದ ಅದನ್ನು ನಡ್ಸ್ಕೊಂಬಂದಿರೋದ್ರಿಂದ ನಾನು ಕೂಡ ಎಮರ್ಜೆನ್ಸಿ ಅಂದರೆ ಅವ್ರ ಹತ್ರನೇ ಹೋಗೋವಂಥದ್ದು. ಯಾಕಂದರೆ ನನ್ನ ಸ್ಯಾರೀಸ್ ಎಲ್ಲ ನನಗೆ ಚಿಕ್ಕಪೇಟೆಗೆ ಹೋಗೋದೇ ಇಲ್ಲ, ನನಗೆ ಆಗೋದೇ ಇಲ್ಲ, ನನಗೆ ಅಷ್ಟೆಲ್ಲ ತಾಳ್ಮೆನೂ ಕೂಡ ಇರೋದಿಲ್ಲ. ಹೋಗಿ ಸೀರೆಗಳಿಗೆ ಒಂದಲ್ಲ ಎರಡಲ್ಲ ಅಂತ ಅಷ್ಟು ಅಂಗಡಿ ಹುಡ್ಕೋದಕ್ಕೆ. ನನ್ನ ಮಗಳು ಹಾಫ್ ಸ್ಯಾರಿ ಫಂಕ್ಷನಲ್ಲಿ ಹುಡ್ಕೋಕ್ಕೂ ನನಗೆ ಹಿಂಸೆ ಆಗೋಯ್ತು. 9 ಗಂಟೆ ರಾತ್ರಿ ಎದ್ರು ಬರೀ ಸೀರೆ ಹುಡ್ಕೋದೇ ಆಯಿತು. ಯಾಕಂದರೆ ನಾವು ನೋಡ್ತಾ ಹೋದಷ್ಟು ಒಂದಕ್ಕೊಂದು ಬೇರೆ ಥರ ಕಾಣಿಸ್ತಾನೇ ಇರುತ್ತೆ. ಹಾಗಾಗಿ ಇನ್ನೊಂದು ನೋಡೋಣ ಅನ್ನಿಸ್ತಾನೆ ಇರುತ್ತೆ ಹೊರತು ಯಾವುದೋ ಒಂದು ನಮ್ಮ ಮನಸ್ಸಿಗೆ ಓಕೆ ಅಂತ ಅನ್ಸೋದಿಲ್ಲ. ಯಾಕಂದರೆ ಇವ್ರು ಮೋಸ ಮಾಡ್ಬೋದೇನೋ, ಈ ಅಂಗಡಿಗಿಂತ ಬೇರೆ ಅಂಗಡಿಗೆ ಹೋದರೆ ಬೆಟರ್ ಇರುತ್ತೇನೋ, ಈ ಥರ ಎಲ್ಲ ಹೆಣ್ಮಕ್ಳು ಸಹಜವಾಗಿ ಯೋಚನೆ ಮಾಡ್ತೀವಿ. ಯಾಕಂದರೆ ನಾವೆಲ್ಲಾದರೂ ಒಂದು ದುಡ್ಡನ್ನ ಇನ್ವೆಸ್ಟ್ ಕೊಡಬೇಕು ಅಂದರೆ ಅಟ್ಲೀಸ್ಟ್ ಅಲ್ಲಿ ಒಂದು 500 ರೂಪಾಯಿ ಉಳಿಸೋಣ ಅಂತ ತಲೆಗೆ ಬಂದೇ ಬರುತ್ತೆ. ಅದೇ ರೀತಿಯಾಗಿ ನಾವು ನೋಡೋದು. ಬಟ್ ಕ್ವಾಲಿಟಿ ಅಂತ ನೋಡೋಕ್ಕೆ ಹೋದಾಗ ಲೈಫ್ ಟೈಮ್ ಇಟ್ಕೊಳ್ಳೋ ಅಂಥ ಪ್ರಾಡಕ್ಟ್ಗಳು ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ನೋಡಿ ಮಾಡಿ ತೊಗೊಳ್ತೀವಿ ರೇಷ್ಮೆ ಸೀರೆಗಳೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ. ಅದೇ ರೀತಿಯಾಗಿ ಕೆಲವೊಂದು ಒಳ್ಳೊಳ್ಳೆ ಪ್ರಾಡಕ್ಟ್ ನಿಮಗೆ ಕೊಡಬೇಕು ಅನ್ನೋದು, ಅಥವಾ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡಬೇಕು ಅನ್ನೋದಿದ್ರೆ ನಾನು ನೋಡಿನೇ ಯಾರನ್ನು ಸೆಲೆಕ್ಟ್ ಮಾಡಬೇಕು, ಯಾರ ಹತ್ರ ತೊಗೋಬೇಕು, ಇವ್ರದ್ದು ಪ್ರಮೋಷನ್ ಮಾಡಿದರೆ ಮೇ ಬಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನಾನು ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಒಂದು ವಿಶ್ವಾಸ ಏನಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಯಾರೂ ಕೂಡ ನೆಗೆಟಿವ್ ಆಗಿರಲಿಲ್ಲ. ಯಾರೋ ಒಂದು ಇಬ್ಬರು ಮಾತ್ರ ಹೇಳಿದ್ರು ಬಿಟ್ಟರೆ ಇನ್ಯಾರೂ ಕೂಡ ನನಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ. ಅದೇ ನನಗೆ ಖುಷಿ. ನಾನು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೊಡೋ ಸ್ಯಾರಿಯಲ್ಲೆಲ್ಲೋ ಕಬಡಲ್ಲಿ ಹಾಕಿದ್ದೀನಲ್ಲ, ತೆಗೆದಲ್ಲಿ ಬಿಸಾಕ್ಬಿಟ್ಟೆ. ನನಗಷ್ಟು ಕೋಪ ಬಂತು. ಇಲ್ಲಿ ಡ್ರಾಯರಲ್ಲಿದೆ ನೋಡಿ. ಯಾರಾದರೂ ಈ ಒಂದು ಪೇಜಿಂದ ದಯವಿಟ್ಟು ಏನನ್ನು ತರಿಸ್ಕೋಬೇಡಿ. ತೋರಿಸೋದೇ ಒಂದು, ಕೊಡೋದೇ ಒಂದು. ಈ ಪೇಜ್ ಯಾವುದೇ ಕಾರಣಕ್ಕೂ ಜೆನ್ಯೂನ್ ಇಲ್ಲ, ನೋಡ್ಕೊಂಬಿಡಿ. ಇದು ಇನ್ಸ್ಟಾಗ್ರಾಮ್ ಪೇಜಿಂದನೇ ನಾನು ತರಿಸಿರುವಂಥದ್ದು. ಝರಿ ಅಂತ ಹೇಳಿ, ಝರಿ ಅಲ್ವಾ ಪಪ್ಪು ಇದು? ಝರಿ ಮೈಸೂರು ಅಂತ ಏನೋ ಬರುತ್ತೆ ಅದರದ್ದು ಇನ್ಸ್ಟಾಗ್ರಾಮ್ ಪೇಜ್ನ. ನಾನು ಫೋಟೋಸ್ನ ಇಲ್ಲಿ ಹಾಕ್ತೀನಿ, ಅವರಿಗೆ ನಾನು ಮೆಸೇಜ್ ಮಾಡಿದ್ದನ್ನು ಕೂಡ ಹಾಕ್ತೀನಿ. ಜೊತೆಗೆ ನಾನು ಯಾವ ಸೀರೆ ತೊಗೊಂಡಿದ್ದೆ, ಇವ್ರು ಯಾವ ಸೀರೆ ಕಳಿಸಿದ್ದಾರೆ ಅಂತಲೂ ಕೂಡ ಹಾಕ್ತೀನಿ. ನಾನು ಸೀರೆ ತೊಗೊಂಡಿದ್ದು ಪಿಕ್ಚರ್ ಅಲ್ಲೇ ಇದೆ. ಇದನ್ನು ನಾನು ಆಲ್ಮೋಸ್ಟ್ ಅವ್ರಿಗೆ ರಿಟರ್ನ್ ಹಾಕಿ 15 ಡೇಸ್ ಆಯಿತು. ಅಂದರೆ 1500 ರುಪೀಸಲ್ಲಿ ನಮಗೆ ರೇಟ್ ತೋರಿಸ್ತಾ ಇತ್ತು. ಬಟ್ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋದಾಗ 1200 ರುಪೀಸ್ ತೋರಿಸ್ತು. ಓಕೆ, 300 ರುಪೀಸ್ ಮೇ ಬಿ ಅವರು ನಮಗೆ ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡು ಇದನ್ನು ಆನ್ಲೈನಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಸ್ಯಾರಿನ ತರಿಸ್ಕೊಂಡೆ. ಇವ್ರಿಗೆ ನಾನು ಕಂಪ್ಲೀಟ್ ಮೆಸೇಜಲ್ಲಿ ಹಾಕಿದ್ದೀನಿ, ನೀವು ನಮಗೆ ಫ್ರಾಡ್ ಮಾಡಿದ್ದೀರಾ, ತೋರಿಸಿದ್ದೆ ಒಂದು ಕೊಟ್ಟಿದ್ದೆ ಒಂದು, ನೀವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲ ನಾನು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಕೂಡ ಒಬ್ಬರಿದ್ದೀವಿ, ನಿಮ್ಮ ಪೇಜನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತೀನಿ, ಯಾರೂ ಕೂಡ ಈ ಥರ
ತೊಗೋಬೇಡಿ ಅಂತ ಎಲ್ಲ ಥರನೂ ನಾನು ಏನೇನೆಲ್ಲ ಮಾಡ್ಬೋದು ಮಾಡಿದ್ದೀನಿ. ಅಂದರೆ ಅಲ್ಲಿ ಅವ್ರ ಹತ್ರ ಒಂದಷ್ಟು ಫೋಟೋಸ್ಗಳು ಸ್ಯಾರೀಸ್ ಹಾಕ್ತಾರೆ, ಬಟ್ ಅದು ಯಾವುದೂ ಕೂಡ ಅವ್ರಿಗೆ ಕೊಡೋದಿಲ್ಲ. ದಯವಿಟ್ಟು ಯಾರು ನನ್ನ ಹಾಗೆ ಮೋಸ ಹೋಗಬೇಡಿ, ಯಾಕಂದರೆ ಒಂದೊಂದು ರೂಪಾಯಿ ಕೂಡ ದುಡ್ಡಿರುತ್ತೆ. ನನಗೆ ಅದು ಇವ್ರ ಹತ್ರ ತೊಗೊಂಡ್ಮೇಲೆ ಬೇಜಾರಾಗಿ ನನ್ನ ಆಂಟಿಯವ್ರ ಹತ್ರ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಒಂದು ಡಿಸೈನ್ಸು ಎಲ್ಲನೂ ಕೂಡ ಇರೋದ್ರಿಂದ ನಾನು ಅದನ್ನು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ, ತೊಗೊಳ್ಳೋರಿದ್ರೆ ಬೈ ಮಾಡೋರಿದ್ರೆ ಬೈ ಮಾಡಲಿ ಅಂತ ಹೇಳಿ ನಾನು ಶುರು ಮಾಡಿದ್ಬಿಟ್ರೆ. ಇಲ್ಲ ಅಂದಿದ್ರೆ ಮೇ ಬಿ ಇವ್ರ ಹತ್ರ ತೊಗೊಂಡಿಲ್ಲ ಅಂದರೆ ನಾನು ಆಂಟಿದು ಇಂಟ್ರೊಡ್ಯೂಸ್ ಮಾಡ್ತಾ ಇರಲಿಲ್ವೇನೋ. ಈ ಥರ ತೊಗೊಂಡು ನಾನು ಮೋಸ ಹೋದ್ಮೇಲೆ ನಂತರ ಎಷ್ಟೋ ಸಾವಿರಾರು ಜನ ಮೋಸ ಹೋಗ್ತಾರೆ ಇಂಥ ಫೇಕ್ ಪೇಜ್ಗಳನ್ನ ನಂಬಿ ಅನ್ನೋದಕ್ಕೆ ನಾನು ಆಂಟಿದು ಸೀರೆದು ಪ್ರಮೋಷನ್ ಶುರು ಮಾಡಿದ್ದು. ಇಲ್ಲಿ ನೋಡ್ಬೋದು ಈ ಸೀರೆ ಹೇಗಿದೆ ಅಂತ ಕವರ್ ಓಪನ್ ಮಾಡಿ ತೋರಿಸ್ತೀನಿ. ನಾನು ಫೋಟೋಸ್ ಹಾಕ್ತೀನಿ ಪಕ್ಕದಲ್ಲಿ, ನೀವು ನೋಡಿ ಅವರು ತೋರಿಸಿರೋವಂಥದ್ದು. ಅವ್ರನ್ನ ನನ್ನ ಮೆಸೇಜಲ್ಲಿ ಎಷ್ಟು ಮೆಸೇಜ್ ಮಾಡಿದ್ದೀನಿ ಅವ್ರಿಗೆ ಅಂತ. ಇಲ್ಲಿ ನೋಡಿ ಹೆಂಗಿದೆ ಸೀರೆ. ಇದು ಒಂದು 500 ರೂಪಾಯಿಗೆ 600 ರೂಪಾಯಿಗೆ ಸೀರೆ ಇಟ್ಟಿರ್ತಾರೆ ನೋಡಿ, ಗೊತ್ತಾ ನಿಮಗೆ? 500 ರುಪೀಸ್ದು ಸ್ಯಾರೀಸ್ ಇಟ್ಟಿರ್ತಾರೆ ನೋಡಿ. ಅಂಗಡಿಲಿ ಹೋಗಿ ತೊಗೊಂಬಂದ್ರು ಜಸ್ಟ್ ಇದು ಒಂದು 500 ರುಪೀಸ್ ಇರುತ್ತೆ ಅಷ್ಟೇ ಸೀರೆ. ಈ ಥರ ಇದೆ ಸೀರೆ. ಏನಂದರೆ ಏನೂ ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಇದು ಹೀಗಂದರೆ ಸಾಕು, ಇದು ಇದಾಗ್ತಾ ಇದೆ, ಬಟ್ಟೆ ಪಿಂಚ್ಕೊತಾ ಇದೆ. ಬಟ್ ತೊಗೊಂಬಿಟ್ಟಿದ್ದೀನಿ, ವಿಧಿ ಇಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಇದ್ದೀವಿ ನೋಡಿ. ಈ ಥರ ಬಂದಿದೆ. ಇದು ನನಗೆ ಅಲ್ಲಿ ಕಾಣಿಸಿದ ಸೀರೆನೇ ಬೇರೆ, ಬಟ್ ಇಲ್ಲಿ ಬಂದಿದ್ದು ಸೀರೆನೇ ಬೇರೆ. ಇದೊಂಥರ ಬೆಡ್ಶೀಟ್ ಇದ್ದಂಗಿದೆ ಸೀರೆ. ಅದರಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ಇದು ಒಳ್ಳೆ ನೋಡಿ ಹೆಂಗಿದೆ. ಈ ಥರ ಫೇಕ್ ಪೇಜ್ಗಳನ್ನ ನಂಬಿ ಯಾರೂ ದಯವಿಟ್ಟು ಮೋಸ ಹೋಗಬೇಡಿ. ಯಾಕಂದರೆ ಎಲ್ಲರದ್ದು ದುಡ್ಡು ಕಷ್ಟಪಟ್ಟೆ ದುಡ್ಡು ಬರೋದು, ಯಾರಿಗೂ ನೀವು ಬಿಟ್ಟು ಬರೋದಿಲ್ಲ. ಈ ಥರದವ್ರನ್ನ ನಂಬಿ ಮೋಸ ಹೋಗಿ ತೊಗೊಳ್ಳೋ ಬದಲು ಯಾವುದಾದ್ರೂ ಒಳ್ಳೆ ಪೇಜ್ಗಳು ನಿಮಗೆ ಟ್ರಸ್ಟ್ ಇರುವಂಥದ್ದು, ಅಥವಾ ನಿಮ್ಮ ಹತ್ರ ಶಾಪಲ್ಲಿ ಹೋಗಿ ತೊಗೊಂಡ್ರೂ ಪರವಾಗಿಲ್ಲ, ಈ ಥರ ಮಾತ್ರ ಮೋಸ ಹೋಗಬೇಡಿ. ಹಾಗಾಗಿ ಇನ್ನೇನು ಮಾಡೋದು, ರಿಟರ್ನ್ ಹಾಕೋಕ್ಕೆ ಅಂತ ಮೆಸೇಜ್ ಹಾಕಿ 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 ಸಾಕಾಗಿ ಹೋಗ್ಬಿಟ್ಟಿದ್ದೀನಿ. ನೋಡಿ ಇವ್ರದ್ದೇ ಸಖತ್ತು ಕೋಪ ಬಂತು, ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಅವರು ರಿಟರ್ನ್ ಎಕ್ಸ್ಚೇಂಜ್ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ರೆಡಿ ಇಲ್ಲ ಅವರು. ಅದಕ್ಕೆ ನಾನೇನು ಮಾಡಿದೆ, ಇಷ್ಟೇ ನಮ್ಮ ಹಣೆ ಬರೋ ತೊಗೊಂಡು ಆಗೋಗಿದೆ. ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ, ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ತೀವಲ್ಲ, ಏನಾದರೂ ನೋಡ್ತಾ ಇರ್ತೀವಿ, ನೋಡಿದ ತಕ್ಷಣ ಏನೋ ಇಷ್ಟ ಆಗಿದ ತಕ್ಷಣ ಸೂಪರಾಗಿದೆ, ಹಂಗಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಇನ್ನೇನು ಮಾಡೋದು, ತೊಗೊಂಬಿಟ್ಟಿದ್ದೀನಿ, ವೇಸ್ಟ್ ಆಗುತ್ತೆ. 1-2 ದಿನ ಹಾಕ್ಕೊಂಡು ಬಿಸಾಕಬೇಕು. ತೊಗೊಂಡಿದ್ದೀನಿ ಅಂತನಾದ್ರೂ 1-2 ದಿನ ಹಾಕ್ಕೊಂಡು ಇದನ್ನು ಬಿಸಾಕಬೇಕು ಅಷ್ಟೆ. ಬಟ್ ಇದು ಅವ್ರು ತೋರಿಸಿದ್ದಕ್ಕೂ ಇದು ಬಂದಿದ್ದಕ್ಕೂ ಮ್ಯಾಚೇ ಇಲ್ಲ ಫ್ರೆಂಡ್ಸ್. ಅದು ಬೇಜಾರಾಗ್ತಾ ಇರೋದು. ಅವ್ರು ತೋರಿಸಿರೋದಕ್ಕೆ ಇಲ್ಲಿ ಬಂದಿರೋದಕ್ಕೆ. ಇಲ್ಲಿ ನೋಡಿ ಹೆಂಗಿದೆ. ಈ ಥರ ಎಷ್ಟೋ ಫ್ರಾಡ್ ಪೇಜ್ಗಳು ಒಂದು ಸಾರಿ ಅಮೌಂಟ್ ನಾವು ಪೇ ಮಾಡಿದ ಮೇಲೆ ಆಮೇಲೆ ಯಾವುದೇ ಕಾರಣಕ್ಕೂ ಅವ್ರು ನಮ್ಮನ್ನ ತಿರುಗಿ ನೋಡೋದಿಲ್ಲ. ಸುಮಾರು ದುಡ್ಡು ಈ ಥರ ಎಷ್ಟೋ ಹೆಣ್ಮಕ್ಳುಗಳು ಕಳ್ಕೊಂಡಿರ್ತೀರ. ಅವ್ರಿಗೋಸ್ಕರ ಅಂತ ಈ ವಿಡಿಯೋ ಮಾಡಿದ್ದೀನಿ ನಾನು. ದಯವಿಟ್ಟು ಯಾರಿಗಾದರೂ ನೀವೇನಾದರೂ ದುಡ್ಡು ಹಾಕಬೇಕಾದ್ರೆ, ಏನಾದರೂ ಒಂದು ಪರ್ಚೇಸ್ ಮಾಡಬೇಕಾದ್ರೆ 100 ಸರಿ ಯೋಚನೆ ಮಾಡಿ ತೊಗೊಳ್ಳಿ. ಯಾವುದಾದ್ರೂ ಒಂದು ಬೆಸ್ಟ್ ಆ್ಯಪಿಂದ ತೊಗೊಳ್ಳಿ. ಕೆಲವೊಂದು ಈ ಥರ ಪೇಜಸ್ನ ನಂಬಿ ಮೋಸ ಹೋಗಬೇಡಿ. ನಾನು ಏನೋ 1200 ರುಪೀಸ್ ಪೇ ಮಾಡಿದ್ದೆ, ಇಟ್ಸ್ ಓಕೆ. ಬಟ್ ಎಷ್ಟೋ ಜನ 5000 10,000 ಎಲ್ಲ ಈ ಥರದ್ದೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಮೋಸ ಹೋಗಿರ್ತಾರೆ. ಯಾವುದಾದ್ರೂ ಒಂದು ಆರ್ಡ್ರ್ ಮಾಡಿ ತೊಗೋಬೇಕಾದ್ರೆ ಕಡಿಮೆ ಬಜೆಟಲ್ಲಿ ತೊಗೊಂಡು, ಆನಂತರ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟು ಅದು ಒಳ್ಳೆ ಕ್ವಾಲಿಟಿ ಅವ್ರು ಕೊಡ್ತಿದ್ದಾರೆ ಅಂತ ನಿಮಗೆ ಅವ್ರ ಮೇಲೆ ನಂಬಿಕೆ ಬಂದಮೇಲೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ. ಇದೊಂದು ಪುಟ್ಟ ಮಾಹಿತಿ ನನ್ನಿಂದ ನಿಮ್ಮೆಲ್ಲರಿಗೂ. ಇವತ್ತಂತೂ ಮಶ್ರೂಮ್ ಪಲಾವ್ ಸಖತ್ತಾಗಿತ್ತು, ಉದುದ್ರಾಗಿತ್ತು. ನಮ್ಮ ಮಕ್ಳಿಗಂತೂ ಈ ಥರ ಉದುದ್ರಾಗಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಪ್ಪ ಮಕ್ಕಳಿಗೆಲ್ಲ ಕೊಟ್ಟೆ, ನಾನು ಸ್ವಲ್ಪ ಗಂಜಿ ಕುಡಿದೆ. ಈ ಬೇಸಿಗೆ ಬಿಸಿಲಲ್ಲಂತೂ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಬೆಸ್ಟ್ ಅಂದರೆ ಗಂಜಿ ಮಾಡ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಕುಡಿತಾಯಿದ್ರೆ ಎಷ್ಟು ತಂಪಾಗಿ ತಣ್ಣಗಿರುತ್ತೆ ಅಂದರೆ ಸಾಕಪ್ಪ ಇದೆ ಅನಿಸ್ಬಿಡುತ್ತೆ. ಆನಂತರ ಇವಾಗ ಮನೆಯವರು ಹಲಸಿನ ಹಣ್ಣು ಕಟ್ ಮಾಡ್ತಾಯಿದ್ದಾರೆ. ಇದು ಬಂದು ನಮ್ಮ ಮನೆ ಫ್ರೆಂಡು ತುಮಕೂರಿಂದ ಕೊಟ್ಟು ಕಳಿಸಿದ್ರು. ನಂಗೆ ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ಯಾವಾಗಲೂ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಅಮ್ಮನೇ ಹಲಸಿನ ಹಣ್ಣು ಕಟ್ ಮಾಡ್ತಾಯಿದ್ದು. ನಮ್ಮಪ್ಪ ಅಂತೂ ಯಾವತ್ತೂ ಹಲಸಿನ ಹಣ್ಣು ಕಟ್ ಮಾಡಿದ್ದೇ ನಾನು ನೋಡಿಲ್ಲ. ಯಾಕಂದರೆ ಅಪ್ಪನಿಗೆ ಹಲಸಿನ ಹಣ್ಣು ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಮನೇಲಂತೂ ಈ ಕೆಲಸ ಫುಲ್ ಕಂಪ್ಲೀಟ್ ನಮ್ಮ ಮನೆಯವರೇ ಮಾಡೋದು, ನಾವಂತೂ ಮಾಡೋದಿಲ್ಲ. ಈ ಥರ ಮನೇಲಿ ಏನಾದರೂ ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ಹಲಸಿನ ಹಣ್ಣು ಮುಂದೆನೇ ಕೂತ್ಕೊತಾ ಇದ್ವಿ. ಆ ಬೌಲ್ಗೆ ಏನಾದರೂ ಹಾಕಿದ ತಕ್ಷಣ ಫಸ್ಟ್ ಎತ್ಕೊಂಡು ಯಾರು ತಿನ್ನೋದು ನಾನಾ ನೀನಾ ಅಂತ ಅಂದ್ಕೊಂಡು
ಚೆನ್ನಾಗಿ ತಿಂತಾಯಿದ್ವಿ. ಈ ವರ್ಷದ ಮೊದಲನೇ ಹಲಸಿನ ಹಣ್ಣಿನ ಕಟ್ ಮಾಡಿದ್ದು ನಮ್ಮ ಮನೇಲಿ ಇದೆ. ಚೆನ್ನಾಗಿತ್ತು. ಬಟ್ ನನಗೆ ಅಂದರೆ ಹಲಸಿನ ಹಣ್ಣಿನ ತೊಳೆ ಏನಿದೆ ಅದು ಸ್ವಲ್ಪ ಸಣ್ಣ ಆಯಿತು ಅಂತ ಅನ್ನಿಸ್ತು. ನನಗೆ ದಪ್ಪ ಇರಬೇಕು, ಆ ತೊಳೆ ದಪ್ಪ ಇರಬೇಕು, ಸ್ವೀಟ್ ಇರಬೇಕು, ತಿಂತಾಯಿದ್ರೆ ಬಾಯಿ ಫುಲ್ಲು ಫೀಲ್ ಆಗಬೇಕು. ಈ ನಾರು ಥರ ಎಲ್ಲ ಇದ್ರೆ ನನಗೆ ಇಷ್ಟ ಆಗೋದಿಲ್ಲ. ಒಟ್ನಲ್ಲಿ ಚೆನ್ನಾಗಿತ್ತು, ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಚೆನ್ನಾಗಿ ತಿಂದ್ವಿ. ಮಕ್ಳಿಗೆಲ್ಲ ಬಿಡಿಸಿ ಮಾಡಿ ಕೊಟ್ಟಿದ್ರು ಮನೆಯವರು. ಎಲ್ಲ ತಿಂದೆಲ್ಲ ಆಯಿತು. ಆದಮೇಲೆ ಮಧ್ಯಾಹ್ನ ಆಗ್ತಾ ಈ ಸೆಕೆ ಬಿಸಿಲಿಗೆ ಅಪ್ಪ ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋದಕ್ಕೆ ಶುರುವಾಗಿತ್ತು. ನಾನಂತೂ ಕೋಲ್ಡೆಲ್ಲ ಏನೂ ತಿನ್ನೋಕ್ಕೆ ಹೋಗೋಲ್ಲ. ನನಗೆ ಆಸೆಗೆ ತಿಂದ್ಬಿಡ್ತೀನಿ, ಆಮೇಲೆ ಗಂಟ್ಲು ನೋವು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಬೇಡ ನೀ ಮಾತ್ರ ತಿನ್ನಿ ಅಂತಂದು ಚೆನ್ನಾಗಿ ಹಲಸಿನ ಹಣ್ಣು ಮಾತ್ರ ತಿಂದೆ. ಹೀಗಿತ್ತು ನಮ್ಮ 2 ದಿನದ ವ್ಲಾಗ್. ನನ್ನ ಅನಿಸಿಕೆ, ಅಭಿಪ್ರಾಯ ಜೊತೆಗೆ ಏನೆಲ್ಲ ಆಯಿತು ಅನ್ನೋದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.